ಹೋಳಿ ಬಣ್ಣಗಳ ಹಬ್ಬವಾಗಿದ್ದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಗೋಪಾಲಕರಿಂದ ಭೂಪಾಲಕರವರೆಗೆ ಎಳೆಯರಿಂದ ವೃದ್ಧಾಪ್ಯದಲ್ಲಿರುವ ಎಲ್ಲರೂ ಸೇರಿ ಸಮಗ್ರ ಭಾರತದಲ್ಲಿ ಆಚರಿಸುವ ರಂಗುರಂಗಿನ ಹಬ್ಬ ಹೋಳಿ. ಬಣ್ಣಗಳನ್ನು ಎರಚಾಡಿ ಸಂಭ್ರಮಿಸುವುದಕ್ಕಷ್ಟೇ ಈ ಹಬ್ಬವು ಸೀಮಿತವಾಗಿಲ್ಲ. ಬಡವ ಬಲ್ಲಿದ ಜಾತಿ ಧರ್ಮದ ಎಲ್ಲೆಯನ್ನು ಮೀರಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ತಾತ್ವಿಕ ನಿಲುವನ್ನು ಅಕ್ಷರಶಃ ಆಚರಣೆಗೆ ತರುವುದೇ ಈ ಹೋಳಿ ಹುಣ್ಣಿಮೆಯ ಉದ್ದೇಶವಾಗಿದೆ. ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಸದಾನಂದ ನಾಯ್ಕ ಅಂತ ಹೇಳಿ, ಪಂಚನಬೆಟ್ಟು, ವೃತ್ತಿಯಲ್ಲಿ ಶಿಕ್ಷಕ. ನಮ್ಮ ಮರಾಠಿ ಜನಾಂಗದಲ್ಲಿ ಅವರ ಸಂಸ್ಕೃತಿ ಮತ್ತು ಆಚರಣೆ ಅನಾದಿ ಕಾಲದಿಂದಲೂ ಪಾಲಿಸಿಕೊಂಡು ಬಂದವರು. ಅದರಲ್ಲಿ ವಿಶೇಷತೆ ಅಂತ ಹೇಳಿದರೆ ಹೋಳಿ ಹುಣ್ಣಿಮೆ. ಈ ಹೋಳಿ ಹುಣ್ಣಿಮೆ ಶಿವರಾತ್ರಿ ಕಳೆದ ಮೇಲೆ ಬರುವಂಥ ದಶಮಿಯ, ಫಲ್ಗುಣ ಮಾಸದಲ್ಲಿ ಬರುವಂಥ ದಶಮಿಯ ದಿವಸ ಆರಂಭಗೊಳ್ಳುತ್ತದೆ. ಹಾಗೆ ಫಲ್ಗುಣ ಮಾಸದ ಹುಣ್ಣಿಮೆಯ ದಿವಸ ಮುಕ್ತಾಯ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ಇದರ ಆಚರಣೆಯ ಕ್ರಮಗಳು ಹೇಗೆ ಅಂತ ಹೇಳಿದರೆ, ನಾವು ನಮ್ಮ ಕೂಡುವಳಿ ಅಂತೇಳಿ ಅದನ್ನು 10 ಸಂವತ್ಸರ ಕಟ್ಟೆ ಅಂತೇಳಿ ಕರಿತೇವೆ. ಅಲ್ಲಿ ಗುರುಕಾರರ ನೇತೃತ್ವದಲ್ಲಿ ತೆಂಗಿನಕಾಯಿಯನ್ನು ಏರಿಸುವ ಮೂಲಕ ಇದು ಶುಭಾರಂಭಗೊಳ್ಳುತ್ತದೆ. ಇದನ್ನು ರಥವೇರಿಸುವುದು ಅಂತ ಹೇಳಿ ಹೇಳ್ತೇವೆ. ಆಮೇಲೆ ನಾವು ನಮ್ಮಲ್ಲಿ ಇರುವಂತಹ ಜಾನಪದ ವಾದ್ಯಗಳು, ಅದರಲ್ಲಿ ಮುಖ್ಯವಾಗಿ ಗುಮ್ಮಟೆ, ಅದು ನಮ್ಮಲ್ಲಿರುವಂಥ ಮುಖ್ಯವಾದಂಥ ಒಂದು ಜಾನಪದ ವಾದ್ಯ. ಅದರೊಟ್ಟಿಗೆ ತಾಳ, ಜಾಗಟೆ, ಹಾಗೆ ಮರಾಠಿ ಭಾಷೆಯಲ್ಲಿರ್ತಕ್ಕಂತಹ ಹಾಡು, ಇದನ್ನು ನಾವು ಪ್ರತಿ ಮನೆಗೆ ಹೋಗಿ ಹಾಡುವ ಮೂಲಕ ನಮ್ಮ ಹೋಳಿಯ ಸಂಪ್ರದಾಯವನ್ನು 5 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ಕಾಲದಲ್ಲಿ ಇದರ ಉಲ್ಲೇಖ ಇದೆ, ಹೋಲಿಕಾ ದಹನ ಅಂತೇಳಿ. ಕೃಷ್ಣನ ಸನ್ನಿವೇಶದಲ್ಲಿ ಬರ್ತದೆ. ಅಲ್ಲಿ ಅವಳು ರಾಕ್ಷಸಿ ಆಗಿದ್ದಾಗ ಅವಳನ್ನು ದಹನ ಮಾಡ್ತಕ್ಕಂಥದ್ದು, ಅದು ಹೋಳಿ ದಹನ ಅಂತೇಳಿ ಒಂದು. ಇದು ನಮ್ಮ ಇದರಲ್ಲಿ ಮರಾಠಿಯಲ್ಲಿ ಸಿಗ್ಮಾ ಅಂತೇಳಿ ಇದಕ್ಕೆ ನಮ್ಮ ಭಾಷೆಯಲ್ಲಿ ಕರೀತಾರೆ. ಇದರ ಮೂಲ ಇಡೀ ನಮ್ಮ ಭಾರತಾದ್ಯಂತ ಆಚರಣೆ, ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡಿದರೂ ಕೂಡ ಇಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಮರಾಠಿ ಸಮುದಾಯದಲ್ಲಿ, ಇನ್ನು ಕುಡುಬಿ ಜನಾಂಗ, ಕಾರ್ವಿ ಜನಾಂಗ, ಹೀಗೆ ಬೇರೆ ಬೇರೆ ಜನಾಂಗದಲ್ಲಿ ಆಚರಣೆ ಮಾಡ್ತಾರೆ. ಹೀಗೆ ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 136ರಿಂದ 137 ಕೂಡುವಳಿಗಳಿವೆ. ಇಲ್ಲಿ ಅವರವರದೇ ಆದಂಥ ಮೂಲ ಸಂಪ್ರದಾಯದ ಪ್ರಕಾರ ಆಚರಣೆ ಮಾಡ್ತಾರೆ. ನಮ್ಮ ಹಿರಿಯರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂಥ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ನಾವೆಲ್ಲ ಒಂದು ಸಂಘಟಿತರಾಗಬೇಕು ಅಂತೇಳಿ. ಸಂಘಟಿತರಾಗಿ ನಮ್ಮ ಒಂದು ಕಾಲದಲ್ಲಿ ನಮ್ಮ ಸಮುದಾಯ ತುಂಬ ಹಿಂದುಳಿದ ಸಮುದಾಯವಾಗಿದೆ. ನಾವು ಸಂಘಟಿತರಾಗಿದ್ದರೆ ಒಂದು ಸಮುದಾಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ಮೂಲಕ ಆ ಸಂಘಟನೆಯ ಮೂಲಕ ಈಗ ನಮ್ಮ ಒಂದು ಕೂಡುವಳಿಯ ಕ್ರಮ ಹೇಗೆ ಅಂತ ಹೇಳಿದರೆ, ಈಗ ಅಲ್ಲಿ ಮೊದಲು ನಿಂತವರು ಗುರುಕಾರರು ಜಗದೀಶ್ ನಾಯ್ಕ ಅಂತೇಳಿ, ಅವರ ನೇತೃತ್ವದಲ್ಲಿ ನಡೀತದೆ. ಅಂದರೆ ಏನೋ ಒಂದು ನಮ್ಮ ಒಂದು ಕಾರ್ಯಕ್ರಮಗಳು ಏನಿದೆ ಅವರಿಗೆ ತಿಳಿಸಿ ಆರಂಭ ಆಗ್ತದೆ. ಒಂದು ಮದುವೆ ಇರಲಿ ಅಥವಾ ಒಂದು ನಾಮಕರಣ ಇರಲಿ, ಯಾವುದೇ ಒಂದು ಸಂಪ್ರದಾಯ ಇರಲಿ, ಇಲ್ಲಿ ಮುಖ್ಯ ಉದ್ದೇಶ ಏನಂತೇಳಿ ಸಂಘಟಿತರಾಗಬೇಕು. ಮತ್ತು ನಮ್ಮ ಹಿರಿಯರು ಏನೋ ಒಂದು ತುಂಬ ಕಷ್ಟಪಟ್ಟು ಮಾಡಿಕೊಂಡು ಬಂದಂಥ ಸಂಪ್ರದಾಯ ಏನುಂಟು ಅದನ್ನು ಉಳಿಸಿ ಬೆಳೆಸಬೇಕು ಎಂಬುದೇ ಮುಖ್ಯ ಹೋಳಿಯ ಉದ್ದೇಶ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ನಾಯ್ಕ ತಿಳ್ಕೊಂಡು, ನಾನು ಬಸವೇಶ್ವರಿ ಮರಾಠಿ ಸಮಾಜ ಸಂಘದ ಅಧ್ಯಕ್ಷರಾಗಿದ್ದೇನೆ. ಅದೇ ನಮ್ಮ ಸರ್ ಹೇಳಿದಾಗೇನೆ ನಮ್ಮ ದಶಮಿಯ ದಿವಸ ತೆಂಗಿನಕಾಯಿಯನ್ನು ಏರಿಸಿಕೊಂಡು ನಾವು 5 ದಿವಸದ ಸೇವೆಯನ್ನು ಮಾಡಿಕೊಂಡು ನಮ್ಮ ಹೋಳಿ ದಾನ ಮಾಡಿಕೊಂಡು ಅದನ್ನು ಹೋಳಿಯನ್ನು ಮುಗಿಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಸಾಧಾರಣ ನಾವು ಒಂದು 5 ದಿವಸದಲ್ಲಿ 800 ಮನೆಗಿಂತ ಹೆಚ್ಚಿನ ಮನೆಗಳಲ್ಲಿ ನಾವು ಭೇಟಿಯನ್ನು ಕೊಟ್ಟು ದೇವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಿರಿಯರೆಲ್ಲ ಒಟ್ಟು ಸೇರಿಕೊಂಡು ಹೋಗ್ತಾ ಇದ್ದೇವೆ. ಸಾಧಾರಣ ಒಂದು 160ರಿಂದ 180 ಸದಸ್ಯರು ಹೋಗಿ ಒಂದು 2-3 ಪಂಗಡಗಳನ್ನು ಮಾಡಿಕೊಂಡು
ಎಲ್ಲ 5 ದಿವಸದಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಶ್ರೀ ಬಸವೇಶ್ವರಿ ಕಟ್ಟೆಯನ್ನು ಈ ಸಲದಿಂದ ಅದು 300 ವರ್ಷದ ಇತಿಹಾಸ ಇದೆ ಅದಕ್ಕೆ. ಅದನ್ನು ಈ ಸಲದಿಂದ ನಾವು ಜೀರ್ಣೋದ್ಧಾರವನ್ನು ಮಾಡುವ ಪ್ರಕ್ರಿಯೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮದು ಜಗದೀಶ್ ಅಂತ. ಓಕೆ. ನಾವು ಹತ್ತಿರಕಟ್ಟೆ ಗುರುಕಾರರಾಗಿದ್ದೇವೆ. ಹಾ. ನಾವೊಂದು ನಮ್ಮ ಅಜ್ಜ ಪಜ್ಜೆಯ ಕಾಲದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದನ್ನು ಮುಂದುವರಿಸಬೇಕಂತ ನಮ್ಮ ಒಂದು ಅಭಿಪ್ರಾಯ. ವಿಶೇಷವಾಗಿ ಈ ಹೋಳಿ ಹುಣ್ಣಿಮೆಯನ್ನು ಆಚರಿಸುವಾಗ ನಾವೇನಾದ್ರೂ ಒಂದು ಈ ವ್ರತಗಳನ್ನು ಏನಾದ್ರೂ ಪಾಲಿಸುವುದುಂಟ ಇದರಲ್ಲಿ? ವ್ರತ ಉಂಟು. ನಾವು ಈಗ ಒಂದು ಫಲವನ್ನು ಏರಿಸಿದ ಮೇಲೆ ಏನು ಮಧು ಮಾಂಸವನ್ನು ತಿನ್ನಲಿಕ್ಕಿಲ್ಲ. ಮತ್ತು ಹೆಚ್ಚಿನಾಗಿ ಕಾಲಿಗೆ ಚಪ್ಪಲನ್ನು ಧರಿಸುವುದಿಲ್ಲ. ಯಾವ ಬಿಸಿಲಾಗಲಿ ಏನಾಗಲಿ ನಮಗೆ ಒಳ್ಳೆಯ ದೇವರ ಅನುಗ್ರಹ ಇರ್ತದೆ. ಮತ್ತು ಹೋದಲ್ಲಿ ಎಲ್ಲ ಒಳ್ಳೆಯ ನಮಗೆ ಸಂಸ್ಕೃತಿಯ ಒಂದು ವೇಳೆಯನ್ನು ಕೊಟ್ಟು ತಳಿಯನ್ನು ಕೊಟ್ಟು ಸ್ವಾಗತಿಸ್ತಾರೆ. ನಾವು ಅದನ್ನು ತಗೊಂಡು ಬಂದು ಅವರಿಗೆ ಆಶೀರ್ವಾದವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಆಗಬೇಕಂತ ನಾವು ನಮ್ಮ ಒಂದು ಹಾರೈಕೆ ಉಂಟು. ಮತ್ತು ನಾವು 5 ದಿವಸ ಸೇವೆ ಮಾಡಿ ಮತ್ತು ಕಾಮದಾನ ಹೋಳಿ ಇದು ಮತ್ತು ಇದು ಅಪ್ಪಂಗ ಹಿಡಿದು ಅಂತ ಉಂಟು 5 ಜನ ಸೇರಿ. ಮತ್ತು ನದಿ ಸ್ನಾನ, ನದಿ ಗಂಗೆಯಲ್ಲಿ ಅದು ನೀರನ್ನು ಪೂಜೆ ಮಾಡಿ ಗುರುಕಾರ ಎಲ್ಲ ಸೇರಿ ಮತ್ತು ಅದನ್ನು ನೀರಿಗೆ ಎಸೆಯುವುದು. ನೀರಾದ ಮತ್ತು ಅದೆಲ್ಲ ಮುಳುಗಿ ತಂದು ಪುನಃ ತರುವುದು. ಪುನಃ ತಂದು ಹೋಳಿಯನ್ನು ಬಂದು ಇಲ್ಲಿ ಹೋಳಿ ಕಟ್ಟೆಯಲ್ಲಿ ಬಂದು ಎಲ್ಲ ನಮ್ಮ ಮುಕ್ತೇಶ್ವರ ಬಂದು ಇದು ಶ್ರೀ ಅವರು ಎಲ್ಲ ಸ್ವಾಗತಿಸಲಿಕ್ಕೆ ಉಂಟು. ಎಲ್ಲ ಆರತಿ ಎಲ್ಲ ಮಾಡಿ ಅದು ಸಂಪ್ರದಾಯ. ಆನಂತರ ಪೂಜೆ, ಪುನಃ ಹೂವಿನ ಪೂಜೆ, ಅವರ ಹರಕೆ ಎಲ್ಲ ಇರ್ತದೆ. ಅದನ್ನೆಲ್ಲ ನಾವು ಮಾಡಿ ಮತ್ತೆ ಎಲ್ಲ ಆರತಿಯನ್ನು ಮಾಡಿ ಮತ್ತು ಊಟ ಉಪಚಾರ ಎಲ್ಲ ಇರ್ತದೆ. ಎಲ್ಲರೂ ಸೇರಿ ನಾವೆಲ್ಲ ಒಗ್ಗಟ್ಟಾಗಿರಬೇಕಂತ ಒಂದು ದೇವಿಯ ಸನ್ನಿಧಿಯಲ್ಲಿ ನಾವು ಎಲ್ಲ ಒಂದೇ ಮನಸ್ಸಿನಲ್ಲಿ ಇಟ್ಟು ಅದನ್ನು ವ್ರತವನ್ನು ಮಾಡಿ ಹಾಗೆ ಎಲ್ಲ ಸಂಪ್ರದಾಯವನ್ನು ಮಾಡಬೇಕಂತ ನಾವು ಎಲ್ಲ ಸಣ್ಣವರನ್ನೇ ಹಿಡ್ಕೊಂಡು ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಹೋಗಬೇಕಂತ ನಮ್ಮ ಅಭಿಪ್ರಾಯ. ನಾವು ಸಾಧಾರಣ 300 ವರ್ಷ ನಮ್ಮ ಕಟ್ಟೆಗೆ ಸಂಧಿ ಹೋದ್ರು ಇಷ್ಟರ ಸಂಘ ಏನೂ ಇರಲಿಲ್ಲ. ಈಗ ನಾವು ಆ ಸಂಘವನ್ನು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಸಣ್ಣ ಮಕ್ಕಳಿಗೆಲ್ಲ ಅದರ ಬಗ್ಗೆ ಕೆಸರುಗದ್ದೆ ಕ್ರೀಡಾಕೂಟವಾಗಲಿ ಅಲ್ಲಿ ಏನು ಕಾರ್ಯಕ್ರಮ, ಸಂಸ್ಕೃತಿ ಕಾರ್ಯಕ್ರಮ ಅದನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಸಣ್ಣ ಮಕ್ಕಳನ್ನು ಕೂಡ ಇದಕ್ಕೆ ಕಾರ್ಯಕ್ರಮ ನಾವು ಕರ್ಕೊಂಡು ಬಂದು ಅವರಿಗೆ ಇದರ ಬಗ್ಗೆನೆಲ್ಲ ತಿಳಿಸ್ಕೊಂಡು ಬರ್ತಾ ಇದ್ದೇವೆ. ಈ ಸಂಸ್ಕಾರವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಅಲ್ವಾ ಸರ್? ಅದೇ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯದ ಒಂದು ಸೊಗಡು ಅಂತ ನಾವು ಹೇಳ್ಬಹುದು. ಓಕೆ ಸರ್, ಇಷ್ಟೊತ್ತು ಮಾತನಾಡಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಅವಕಾಶಕ್ಕಾಗಿ ನಿಮಗೆ ಕೂಡ ಧನ್ಯವಾದ. ಅವಕಾಶ ಮಾಡಿಕೊಟ್ಟದ್ದು.